ಸರ್ ಸೈಡು ಅಜ್ಜಿ ಅಡ್ಡ ಬರ್ಬೇಡ. पार्वती पते हर हर महादेव. ಸದ್ಭಕ್ತ ಮಹಾಶಯರೇ, ತಪೋಕ್ಷೇತ್ರ ಕಗ್ಗೆರೆಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಸದ್ಭಕ್ತ ಮಹಾಶಯರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಶ್ರೀ ಸಿದ್ಧಲಿಂಗೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮ ಈ ನಾಡಿನ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತಹ ಎಲ್ಲ ಸದ್ಭಕ್ತ ಮಹಾಶಯರೇ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಆರಂಭಗೊಳ್ತಾ ಇದೆ. ದಯಮಾಡಿ ಶ್ರೀ ಸ್ವಾಮಿಯವರ ದರ್ಶನವನ್ನ ಮುಗಿಸಿರ್ತಕ್ಕಂತಹ ಸದ್ಭಕ್ತರು ಕಾರ್ಯಕ್ರಮ ನಡೀತಕ್ಕಂತಹ ಮುಖ್ಯ ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಕೋರಿದೆ. ಸದ್ಭಕ್ತ ಮಹಾಶಯರೇ, ಈ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಸದ್ಭಕ್ತರು ಶರಣ ಬಂಧು ಭಗಿನಿಯರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ತಾವು ದಯಮಾಡಿ ಶ್ರೀ ಸ್ವಾಮಿಯವರ ಗದ್ದುಗೆಯ ದರ್ಶನ ಆಗಿರ್ತಕ್ಕಂತಹ ಬಂಧುಗಳು ದಯಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಕಾರ್ಯಕ್ರಮ ಮುಖ್ಯ ವೇದಿಕೆಯಲ್ಲಿ ಆರಂಭ ಆಗ್ತಾ ಇದೆ. ದಯಮಾಡಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು ಅಂತೇಳಿ ಈ ಮೂಲಕ ಮತ್ತೊಮ್ಮೆ ತಮ್ಮನ್ನ ಕೋರಿದೆ.
ಬಸವೇಶ್ವರಾಯ ನಮಃ. ಓಂ ಶ್ರೀ ಮಹಾನ್ ಜಂಗಮ ಅಲ್ಲಮ ಪ್ರಭುಗಳಾಯ ನಮಃ. ಶ್ರೀ ಶ್ರೀ ಸಿದ್ಧಲಿಂಗೇಶ್ವರಾಯ ನಮಃ. ಎಲ್ಲ ಸದ್ಭಕ್ತರೇ, ಬಹುಶಃ ಬಹು ನಿರೀಕ್ಷಿತ ಈ ಜಯಂತ್ಯೋತ್ಸವ ಅದ್ಭುತ ಹರಗುರು ಚರಮೂರ್ತಿಗಳ ಉಪಸ್ಥಿತಿಯಿಂದ ಈ ಭೂಮಿ ಮತ್ತೊಮ್ಮೆ ಅವರ ಪಾದಸ್ಪರ್ಶದಿಂದ ನಾವೆಲ್ಲರೂ ಕೂಡ ಪುನೀತರಾಗಿದ್ದೇವೆ. ಈ ಕಾರ್ಯಕ್ರಮ ಇದೀಗ ವೇದಘೋಷದಿಂದ ಡಾಕ್ಟರ್ OS ಕುಮಾರಸ್ವಾಮಿ ಬೆಟ್ಟಹಳ್ಳಿ ಮಠ ಇವರು ವೇದಘೋಷವನ್ನು ಮಾಡಿ ಕಾರ್ಯಕ್ರಮಕ್ಕೆ ಹರಃ ಓಂ ಓಂ ನಮಃ ಸದಸೇ ನಮಃ ಸದಸಸ್ಪತಯೇ ನಮಃ ಸಖೀನಾಂ ಪುರೋಗಾಣಾಂ ಚಕ್ಷುಷೇ ನಮೋ ದಿವೇ ನಮಃ ಪೃಥಿವ್ಯೈ ಸಪ್ರತಸಭಾ ಮೇ ಗೋಪಾಯ ಯೇ ಚ ಸಭ್ಯಾ ಸಭಾಸದಃ ತಾನ್ನಿಂದ್ರಿಯಾವತ ಕುರು ಸರ್ವಮಾಯುರುಪಾಸತಾಂ ಸರ್ವೇಭ್ಯೋ ಭಕ್ತಮಾಹೇಶ್ವರೇಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ಥಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನಃ ಶೃಣ್ವನ್ನೋತಿಭಿಃ ಸೀದಸಾಧನಂ. ಶ್ರೀಮಹಾಗಣಪತಯೇ ನಮಃ. ಶನ್ನೋ ಮಿತ್ರಶ್ಯಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತ್ ತದ್ಭಕ್ತಾರಮವತ್ ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶ್ರೀ ಶಿವಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತಹ OS ಕುಮಾರಸ್ವಾಮಿರವರಿಗೆ ಧನ್ಯವಾದಗಳು. ಸದ್ಭಕ್ತ ಮಹಾಶಯರೇ, ಕಾರ್ಯಕ್ರಮದ ಆರಂಭಕ್ಕೆ ಕ್ಷೇತ್ರಾಧಿಪತಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳವರ ಪಾದಾರವಿಂದಗಳಲ್ಲಿ ಶಿರವಾಗಿ ಕಾರ್ಯಕ್ರಮದಲ್ಲಿ ಆಸೀನರಿರ್ತಕ್ಕಂತಹ ಪರಮ ಪೂಜ್ಯ ಎಲ್ಲ ಹರಗುರು ಚರಮೂರ್ತಿಗಳ ಪಾದಗಳಿಗೆ ವಂದಿಸುತ್ತಾ ಕಾರ್ಯಕ್ರಮದಲ್ಲಿ ಆಸೀನರಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನು ಸ್ವಾಗತಿಸ್ತಾ ಹಾಗೂ ಈ ನಾಡಿನ ಮೂಲೆ ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಶರಣ ಬಂಧುಗಳನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಶರಣ ಧರ್ಮ ಪರಂಪರೆ ಹಾಗೂ ವಚನ ಸಾಹಿತ್ಯದ ಪುನರುತ್ಥಾನದ ಇತಿಹಾಸದಲ್ಲಿ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಹೆಸರು ಚಿರಸ್ಥಾಯಿಯಾದುದು. ಬಸವಾದಿ ಪ್ರಭುತರ ನಂತರ 300 ವರ್ಷಗಳ ತರುವಾಯ ವಚನ ಸಾಹಿತ್ಯಕ್ಕೆ ಮರುಹುಟ್ಟು ನೀಡಿ ಅಲ್ಲಮ ಪ್ರಭು ಪ್ರಣೀತ ಶೂನ್ಯಪೀಠ ಪರಂಪರೆಯನ್ನು ಮುಂದುವರಿಸಿ ಬಸವಾದಿಗಳು ರೂಪಿಸಿದ ಷಟ್ಸ್ಥಲ ತತ್ವ ಸಿದ್ಧಾಂತಗಳನ್ನು ಸುವ್ಯವಸ್ಥೆಗೊಳಿಸಿ 12ನೇ ಶತಮಾನದ ಗಂಧಗಾಳಿ ಮತ್ತೆ ನಾಡಿನೆಲ್ಲೆಡೆ ಸೂಸುವಂತೆ ಮಾಡಿದ ಮಹಾತ್ಮರೇ ತೋಂಟದ ಸಿದ್ಧಲಿಂಗ ಯತಿಗಳು. ಪೂಜ್ಯ ಸಿದ್ಧಲಿಂಗ ಯತಿಗಳು ದ್ವಿತೀಯ ಅಲ್ಲಮರೆನಿಸಿ ಗುರು ವಿರಕ್ತ ಪರಂಪರೆಯ ಸಮನ್ವಯ ಮೂರ್ತಿಗಳು. ತನ್ನ 701 ಜನ ಶಿಷ್ಯಂದರೊಂದಿಗೆ ನಿರಂಜನ ಮೂರ್ತಿಯಾಗಿ ಷಟ್ಸ್ಥಲ ಬೋಧೆಯ ಮೂಲಕ ಧರ್ಮ ಜಾಗೃತಿ ಹಾಗೂ ಶರಣ ಧರ್ಮ ಪುನರುಜ್ಜೀವನ ಕಾರ್ಯವನ್ನು ಕೈಗೊಂಡು ಕನ್ನಡ ಸಾಹಿತ್ಯ ಮತ್ತು ಶರಣ ಸಾಹಿತ್ಯದಲ್ಲಿ ಶ್ರೇಷ್ಠ ಸಂತರೆನಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಅರದನಹಳ್ಳಿ ಎಂಬಲ್ಲಿ ಮಲ್ಲಿಕಾರ್ಜುನ ಮತ್ತು ಜ್ಞಾನಾಂಬೆ ಎಂಬ ದಂಪತಿಗಳ ಪುತ್ರರಾಗಿ ಕೋಸಲ ಚನ್ನಬಸವೇಶ್ವರರಿಂದ ದೀಕ್ಷೆ ಪಡೆದು ನಿರಂಜನ ಪೀಠದ ಪಟ್ಟಾಧಿಕಾರವನ್ನು ಪಡೆದ ಸಿದ್ಧಲಿಂಗರು ದೇಶದ ಉದ್ದಗಲಕ್ಕೆ ಸಂಚರಿಸಿ ಧರ್ಮ ಬೋಧನೆ ಮಾಡಿ ಹಲವಾರು ಪವಾಡಗಳನ್ನು ಮಾಡಿದರು. ಹೀಗೆ ಸಂಚರಿಸುತ್ತಾ ಕಗ್ಗೆರೆಯ ತೋಟದಲ್ಲಿ ನಿಂಬೆಣ್ಣನ ಬಿನ್ನಹದಂತೆ ಇಂದಿನ ಪವಿತ್ರ ಗದ್ದುಗೆ ಇರುವ ಸ್ಥಳದಲ್ಲಿ ತಪೋನಿರತರಾಗಿದ್ದಾಗ ಅವರ ದೇಹದ ಮೇಲೆ ಹುತ್ತ ಬೆಳೆಯಿತು. ನಾಗಿನಿ ತೀರದ ಆ ಹುತ್ತದ ಮೇಲೆ ಪ್ರತಿದಿನ ಹಸುವೊಂದು ಹಾಲು ಸೂಸುತ್ತಿತ್ತು. ನಿಂಬೆಣ್ಣನಿಗೆ ಜ್ಞಾನೋದಯವಾಗಿ ಆ ಸ್ಥಳಕ್ಕೆ ಬಂದು ನೋಡಿದಾಗ ಹುತ್ತದೊಳಗಿನಿಂದ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಎಂಬ ವಾಣಿ ಕೇಳಿಸಿತು. ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಸೇರಿ ಹಾಲಿನಿಂದ ಹುತ್ತ ಕರಗಿಸಿ ಕ್ಷಮೆಯಾಚಿಸಿ ಪೂಜ್ಯರ ಶಿವಪೂಜೆಗೆ ವ್ಯವಸ್ಥೆಗೊಳಿಸಿದರು. ಅದುವೇ ಪೂಜ್ಯರ ತಪೋಕ್ಷೇತ್ರ ಕಗ್ಗೆರೆ.
ಅಂದಿನಿಂದ ಪೂಜ್ಯರಿಗೆ ತೋಂಟದ ಸಿದ್ಧಲಿಂಗ ಎಂಬ ಹೆಸರು ಬಂತು. ಹಾಗೆ ಪೂಜ್ಯರು ಮುಂದುವರೆದು ಶಿಂಷಾ ನದಿ ತೀರದ ಗವಿಮಠದ ಬಳಿ ಕೆಲಕಾಲ ಶಿವಯೋಗದಲ್ಲಿ ತೊಡಗಿದ್ದು, ಚಟ್ಟಿಗ ದೇವರ ಶಿಷ್ಯರಾದ ಚನ್ನವೀರಪ್ಪ ಒಡೆಯರವರ ಕಾಣಿಕೆಯಾಗಿ ಕಲ್ಲು ಮಠವನ್ನ ಕಟ್ಟಿಸಿಕೊಟ್ರು. ಬಳಿಕ ಶಿಷ್ಯರಲ್ಲೊಬ್ಬರಾದ ಬೋಳಬಸವರಿಗೆ ನಿರಂಜನ ಪಟ್ಟಾಧಿಕಾರ ವಹಿಸಿ ತಾವು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದರು. ಪೂಜ್ಯರ ನಿರ್ವಿಕಲ್ಪ ಸಮಾಧಿಗೆ ತ್ರಿವಿಧ ಪೂಜಾ ಕೈಂಕರ್ಯಗಳು ಸದಾ ನೆರವೇರುತ್ತಿವೆ. ಪ್ರತಿ ವರ್ಷ ಶುದ್ಧ ಚೈತ್ರ ಸಪ್ತಮಿ ಎಂದು ವೈಭವದ ಉತ್ಸವ ನಡೆದು ಎಡೆಯೂರು ಇಂದು ಧರೆಯೊಳಗಿನ ಕೈಲಾಸವಾಗಿದೆ. ಪೂಜ್ಯರು ಬರೆದ ವಚನಗಳ ಸಂಗ್ರಹ ಷಟ್ಸ್ಥಲ ಜ್ಞಾನ ಸಾರಾಮೃತ 701 ವಚನಗಳಿಂದ ಕೂಡಿದ್ದು ಶ್ರೀ ಶಿವಸಿದ್ದೇಶ್ವರ ಪ್ರಭುವೇ ಎಂಬ ಅಂಕಿತನಾಮ ಹೊಂದಿವೆ. ಇಂತಹ ಪರಮ ಪೂಜ್ಯರ ತಪೋಭೂಮಿ ಕಗ್ಗೆರೆ ಪೂಜ್ಯರ ಪಾದಸ್ಪರ್ಶದಿಂದ ತಪೋಶಕ್ತಿಯಿಂದ ಪಾವನಗೊಂಡಿರತಕ್ಕಂತಹ ಪುಣ್ಯ ಭೂಮಿಯಲ್ಲಿ ಇಂದು ಶ್ರೀಗಳವರ ದರ್ಶನ ಮತ್ತು ಆಶೀರ್ವಾದಗಳಿಂದ ನಮ್ಮೆಲ್ಲರ ಬದುಕಿನ ಬವಣೆಗಳು ಕಳೆದು ಎಲ್ಲ ಶರಣ ಬಂಧುಗಳಿಗೆ ತೋಂಟದ ಸಿದ್ಧಲಿಂಗ ಯತಿಗಳು ಸನ್ಮಾರ್ಗದ ದಾರಿ ತೋರಲೆಂದು ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆಸೀನರಿರ್ತಕ್ಕಂತಹ ಎಲ್ಲ ಹರಗುರು ಚರಮೂರ್ತಿಗಳನ್ನ ಹಾಗೂ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರನ್ನ ಸ್ವಾಗತಿಸಿದ್ದಾರೆ. ಈ ಕಾರ್ಯಕ್ರಮದ ಸಂಚಾಲಕರಾದ ಶ್ರೀಯುತ NS ನಮಃ. 2ನೇ ವರ್ಷದ ಶ್ರೀ ಸಿದ್ಧಲಿಂಗೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಂಚಾಲಕರಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಂತ ನನ್ನ ಆರಾಧ್ಯ ದೈವ ಹಾಗೂ ಪ್ರತಿಯೊಬ್ಬರ ಹೃದಯದಲ್ಲಿ ನಲಿಸಿ ನೆಲೆಸಿ ನಲಿದಾಡಿಸುವ ಆ ಗುರು ಸಿದ್ಧಲಿಂಗೇಶ್ವರನಿಗೆ ಮೊದಲಿಗೆ ವಂದಿಸುತ್ತಾ, ಅದೇ ರೀತಿ ಸಿದ್ಧಲಿಂಗೇಶ್ವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಪ್ರೇರಣಾ ಶಕ್ತಿಯಾದ ನಡೆದಾಡುವ ದೇವರು, ವಿಶ್ವ ಕಂಡಂತಹ ಅದ್ಭುತ ಸಾಧಕರಲ್ಲಿ ಸಾಧಕರಾದ ಪ್ರತಿಯೊಬ್ಬರ ಬಡವರ ಮನೆಯ ಭಾಗ್ಯದಾತರಾದಂತಹ ಶಿವಕುಮಾರ ಸ್ವಾಮೀಜಿಯವರಿಗೆ ಸ್ಮರಿಸುತ್ತಾ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಒಂದು ಪ್ರೇರಣಾ ಶಕ್ತಿಯಾಗಿ ನಮಗೆ ನಿಂತು ಸಿದ್ಧಲಿಂಗೇಶ್ವರನ ತತ್ವ ಸಿದ್ಧಾಂತಗಳನ್ನ ಪ್ರತಿಯೊಬ್ಬರಿಗೂ ತಿಳಿಸಬೇಕು, ಅವ್ರನ್ನ ಆ ವಿಚಾರದಿಂದ ಪಾವನರೋಗಿ ಮಾಡಬೇಕು. ಸಿದ್ಧಲಿಂಗೇಶ್ವರ ಅನ್ನೋದು ಕೇವಲ 4 ಅಕ್ಷರದ ಹೆಸರಲ್ಲ, ಅದೊಂದು ಮಹಾನ್ ಶಕ್ತಿ. ಅದಕ್ಕಾಗಿ ನಾನಿದ್ದೇನೆ, ನೀವು ಇದನ್ನ ಮಾಡಿ ಅಂತ ಹೇಳಿ ನಮ್ಮೆಲ್ಲರಿಗೂ ಧೈರ್ಯ ತುಂಬಿ ಜೊತೆಯಲ್ಲಿರುವಂತಹ ನಮ್ಮ ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ನನ್ನ ನೆಚ್ಚಿನ ಗುರುಗಳು ಹಾಗೂ ಹಿತೈಷಿಗಳು ಹಾಗೂ ಪ್ರತಿಯೊಂದು ಎಲ್ಲ ಅವರೇ ಆಗಿರುವಂತಹ ಸಿದ್ಧಲಿಂಗ ಮಹಾಸ್ವಾಮೀಜಿಗಳಿಗೆ ಈ ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ, ಈ ಕ್ಷೇತ್ರದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಆತ್ಮೀಯ ಸ್ವಾಗತಗಳನ್ನ ಬಯಸ್ತಾ ಇದ್ದೀನಿ. ಬಂಧುಗಳೇ, ಅದೇ ರೀತಿ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಜೊತೆಯಲ್ಲಿದ್ದೇವೆ ಅನ್ನುವುದರ ಜೊತೆಗೆ ಸ್ವಾಮೀಜಿಗಳಾಗಿದ್ರೂ ಕೂಡ ಎಲ್ಲಾ ಸೇವೆಗಳನ್ನು ಸ್ವಚ್ಛತೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಮಾಡ್ತಾ ಇವತ್ತಿನವರೆಗೂ ಪ್ರತಿದಿನ ಪ್ರತಿ ಗಂಟೆಗಳು ಪ್ರತಿ ಕ್ಷಣಗಳು ಸಿದ್ಧಲಿಂಗೇಶ್ವರನ ರಥದ ಜೊತೆಯಲ್ಲಿ ಅವರು ಸಂಚಾರ ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಬಸವಣ್ಣ ದೇವರ ಮಠದ ಶ್ರೀಗಳಿಗೂ ಕೂಡ ನಾನು ನನ್ನ ಆತ್ಮೀಯವಾಗಿ ಈ ಬಂಧುಗಳ ಪರವಾಗಿ ಹಾಗೂ ಈ ಕ್ಷೇತ್ರದ ಪರವಾಗಿ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಒಂದು ಮುಖಕ್ಕೆ 2 ಕಣ್ಣುಗಳು ಹೇಗೆ ಮುಖ್ಯವೋ ಅದೇ ರೀತಿ ನಾವು ಕೂಡ ನಿಮ್ಮ ಜೊತೆಯಲ್ಲಿದ್ದೇವೆ, ಕಾರ್ಯಕ್ರಮವನ್ನು ಮಾಡೋಣ ಅಂದ್ಬಿಟ್ಟು ತಮ್ಮ ಕಾರ್ಯಕ್ರಮಕ್ಕಿಂತಲೂ ಅವರ ಮಠದ ಕಾರ್ಯಕ್ರಮಕ್ಕಿಂತಲೂ ಸಿದ್ಧಲಿಂಗೇಶ್ವರನ ಕಾರ್ಯಕ್ರಮನ ಬಹುಮುಖ್ಯ ಅಂತ ಹೇಳಿ ಹಗಲಿರುಳು
ತನು ಮನ ಧನ ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿ ಇದ್ದಂತಹ ಇವತ್ತು ಕೂಡ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರುವ ಬೆಟ್ಟಳ್ಳಿ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನಾನು ಕೂಡ ಭಕ್ತಿ ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸೋಣ. ದಯವಿಟ್ಟು ಪ್ರತಿಯೊಬ್ಬರು ಚಪ್ಪಾಳೆ ಮುಖಾಂತರ, ಉತ್ತಮವಾದ ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತ ಮಾಡಿ. ಯಾಕೆ ಅಂತ ಅಂದ್ರೆ ನೀವು ಎಲ್ಲ ಕೂಡ ಮುಖ್ಯನೇ. ಹಾಗಾಗಿ ಪ್ರತಿ ನಿಮ್ಮ ಇರುವಿಕೆ ಅವ್ರಿಗೂ ಕೂಡ ಗೊತ್ತಾಗ್ಬೇಕು. ಹಾಗಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸ್ವಾಮೀಜಿ ಅವರಿಗೂ ಕೂಡ ನಾನು ಆತ್ಮೀಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ರಾಮೇನಹಳ್ಳಿ ಮಠದ ಶ್ರೀಗಳು ನನಗೆ ಪ್ರತಿದಿನ ಫೋನ್ ಮಾಡ್ತಾ ಇದ್ರು. ಬೆಳಿಗ್ಗೆ ಮೊದಲನೆಯ ಫೋನ್ ಬಂತು ಅಂದ್ರೆ ಅದು ರಾಮೇನಹಳ್ಳಿ ಮಠದ ಶ್ರೀಗಳು, ರಥ ಎಲ್ಲಿದೆ, ಏನ್ ಮಾಡ್ತಾ ಇದ್ದೀರಾ, ಅಲ್ಲಿ ಹೀಗ್ ಮಾಡ್ಬೇಕಾಗಿತ್ತು, ಇಲ್ಲ ಹಾಗ್ ಮಾಡ್ಬೇಕು ಅಂತ ಪ್ರತಿದಿನ ದೂರವಾಣಿ ಮುಖಾಂತರ ಸಲಹೆ ಕೊಡೋದ್ರ ಜೊತೆಗೆ ಅಧಿಕೃತವಾಗಿ ಕೂಡ ಅವರು ಹಲವಾರು ಬಾರಿ ರಥದ ಜೊತೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಶಕ್ತಿ ತುಂಬಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಹೃತ್ಪೂರ್ವಕವಾಗಿ ಚಪ್ಪಾಳೆ ಮುಖಾಂತರ ಅವರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸೋಣ. ಅದೇ ರೀತಿ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿಗಳು ಇಟ್ಟಳ್ಳಿ ಮಠ ಸಿದ್ಧಗಂಗಾ ಸಹಕಾರ ಕೊಟ್ಟು ಇವತ್ತು ವೇದಿಕೆಯ ಮೇಲಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ, ಕ್ಷೇತ್ರದ ಪರವಾಗಿ, ವೈಯಕ್ತಿಕವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ನೀವು ಕೂಡ ಉತ್ತಮವಾದ ಚಪ್ಪಾಳೆಯೊಂದಿಗೆ ಅವರನ್ನ ಸ್ವಾಗತಿಸೋಣ. ಅದೇ ರೀತಿ ಕಗ್ಗೆರೆ ಗವಿ ಮಠದ ಸ್ವಾಮೀಜಿಗಳು ಇವತ್ತು ಹೇಳಿದ್ರವರು, ಇಲ್ಲ ನಮ್ಮ ಕಗ್ಗೆರೆ ಇತಿಹಾಸದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಇದ್ರ ಜೊತೆ ನಾನು ಇದ್ದೀನಿ. ಹಾಗಾಗಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬರೋಂಥವ್ರಿಗೆ ನನ್ನ ಸ್ವಾಗತ ಬಯಸ್ಬೇಕು. ನಾನು ಏನ್ ಮಾಡ್ಬೇಕು, ಸ್ವಾಗತ ಬಯಸ್ಬೇಕು ಅಂದ್ರೆ ಒಳ್ಳೆ ಬೋರ್ಡ್ ಹಾಕಿ ಬನ್ನಿ ಅಂತ ಅಂದ್ವಿ. ಅದೇ ರೀತಿ ಅವರು ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಮತ್ತೆ ಪ್ರತಿದಿನ ನಮ್ಮನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅಂತಹ ಸ್ವಾಮೀಜಿಗಳು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಉತ್ತಮ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಅದೇ ರೀತಿ ಅಂಬಂದೇವನಹಳ್ಳಿ ಸ್ವಾಮೀಜಿಗಳು ಅವರು ಕೂಡ ನಾವು ಕಾರ್ಯಕ್ರಮ ಹೋದಾಗ ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಹಂಕನಹಳ್ಳಿ ಮಠದ ಶ್ರೀಗಳು, ಅದೇ ರೀತಿ ಕುಣಿಗಲ್ ಹಿರೇಮಠದ ಸ್ವಾಮೀಜಿಗಳು, ಹೀಗೆ ಚನ್ನಪಟ್ಟಣ ಮಠದ ಸ್ವಾಮೀಜಿಗಳು, ಮತ್ತೆ ಕೆಲವರು ನನಗೆ ದೂರವಾಣಿ ಮುಖಾಂತರ ಕೂಡ ಅವರು ಸ್ವಾಮೀಜಿಗಳು ಹೋದಾಗ ನನಗೆ ಸಂಪರ್ಕ ಇಲ್ಲದೆ ಇದ್ರು ಕೂಡ, ವಸಂತ್ ನೀವು ಮಾಡ್ತಾ ಇದ್ದೀರಾ, ಒಳ್ಳೆ ಕಾರ್ಯಕ್ರಮ ಮಾಡಿ, ನಿಮ್ ಜೊತೆಲಿ ನಾವಿರ್ತೀವಿ, ನಾವೆಲ್ಲರೂ ಸೇರ್ಕೊಂಡು ಸಿದ್ಧಲಿಂಗೇಶ್ವರ ಜಯಂತಿಯನ್ನ ಪ್ರತಿ ವರ್ಷ ಅದ್ದೂರಿಯಾಗಿ ಮಾಡೋಣ ಅಂತ ಹೇಳಿ ನಮ್ಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಾರೆ. ವಿಜಯಪುರ ಸ್ವಾಮೀಜಿಗಳು, ಮಾದೇವ ಸ್ವಾಮೀಜಿಗಳು, ಹಾಗೆ ಆ ಹೆಸರು ಹೇಳ್ತಾ ಹೋದ್ರೆ, ಯಾಕೆ ಅಂದ್ರೆ ನಾನು ಈ ಹೆಸರು ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿ ಅಂತ ಹೇಳಿದ್ರೆ, ನಾವು 3-4 ಜಿಲ್ಲೆ ಪ್ರವಾಸ ಮಾಡಿದ್ದೀವಿ. ತುಮಕೂರು, ಬೆಂಗಳೂರು, ರಾಮನಗರ ಹಾಗೂ ಬೆಂಗಳೂರು ಗ್ರಾಮಾಂತರ. ಪ್ರತಿ ದಿನ ಒಂದೊಂದು ರಥ, ಒಂದೊಂದು ಮಠದಲ್ಲೂ ಕೂಡ ಆ ರಥ ವಾಸ್ತವ್ಯ ಮಾಡ್ತಾ ಇತ್ತು. ಅದು ಗುರುವಿನ, ಅದು ಒಬ್ಬ ಅಲ್ಲಿ ಸ್ವಾಮೀಜಿಯ ಮಠದಲ್ಲಿ ಇರ್ತಾ ಇತ್ತು. ಯಾಕೆ ಅಂದ್ರೆ ಸಿದ್ಧಲಿಂಗರು ಕೂಡ ಸ್ವಾಮೀಜಿಗಳು. ಹಾಗಾಗಿ ಆ ಸಿದ್ಧಲಿಂಗ ಸ್ವಾಮೀಜಿಗಳಿಗೂ ಮತ್ತು ಸಿದ್ಧಲಿಂಗೇಶ್ವರ ಆ ಹೆಸರು ಏನಿದೆ ಅದು ಅವಿನಾಭಾವ ಸಂಬಂಧ. ಅಂತಹ ತುಂಬಾ ಎಲ್ಲ ಮಠಗಳು, 100 ಮಠಗಳು ಇವತ್ತು ಕ್ಷೇತ್ರ ಇವತ್ತು ಆ ರಥ ಪ್ರವಾಸ ಮಾಡಿ ಇವತ್ತು ಇಲ್ಲಿ ಬಂದಿದೆ. ಅದೇ ರೀತಿ ಈಗ ಸ್ವಾಮೀಜಿಗಳು ಎಲ್ಲರಿಗೂ ಕೂಡ ಒಟ್ಟಿಗೆ ಪ್ರತಿಯೊಬ್ಬರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು, ವಸಂತ್ ನೀವು ಮಾಡಿ, ನಮ್ಮ ಕಡೆಯಿಂದ ಏನಾಗ್ಬೇಕು ಹೇಳಿ, ನಾವಿದ್ದೀವಿ, ನಿಮ್ಮ ಜೊತೆ ಸದಾ ಇರ್ತೀವಿ ಅಂತ ಹೇಳಿ ಈ ಸಿದ್ಧಲಿಂಗೇಶ್ವರ ಜಯಂತ್ಯೋತ್ಸವಕ್ಕೆ ಸಹಕಾರ ಕೊಡ್ತಾ ಇರುವಂತಹ ಜನಪ್ರಿಯ ಶಾಸಕ ಹಾಗೂ ಉತ್ತಮ ಆಡಳಿತಗಾರ, ಬಡವರ ಬಂಧು, ನಮ್ಮ ಏನು ತುಂಬಾ ಹಗಲು ರಾತ್ರಿ ಅಂದಲೇ ಕೆಲಸ ಮಾಡ್ತಾ ಇರುವಂತಹ
ಡಾಕ್ಟರ್ ರಂಗನಾಥ್ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಶಕ್ತಿಯಾಗಿರುವಂತಹ ಇದೇ ಕ್ಷೇತ್ರದ ಈ ಊರಿನ ಮಗನಾದಂತಹ ನಮ್ಮ ಕಗ್ಗೆರೆ ದಿನೇಶ್ ಅವರು ಕೂಡ ವೇದಿಕೆ ಮೇಲಿದ್ದಾರೆ. ಅವರು ನೀವು ಬರ್ಬೇಕಾದ್ರೆ ನೋಡಿದ್ರೆ ಒಂದು ಹೆಬ್ಬಾಕ್ಲಿತ್ತು, ನಮ್ಮೂರಿಗೊಂದು ಉತ್ತಮವಾದ ಹೆಬ್ಬಾಕ್ಲಿರಬೇಕು ಅಂತ ಕಟ್ಸಿದ್ದಾರೆ. ಅದನ್ನ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಇದೆ ಬಿಡಿ. ಹಾಗಾಗಿ ಉತ್ತಮ ಒಂದು ಚಪ್ಪಾಳೆಯ ಮುಖಾಂತರ ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಾದೇವಣ್ಣವರು ರಥ ಹೊರಟ ಮೊದಲನೇ ದಿನದಿಂದ ಈ ಕ್ಷಣದವರೆಗೂ ನನ್ನ ಜೊತೆ ಇರುವಂತ ವ್ಯಕ್ತಿ. ಯಾಕೆ ಅಂತ ಅಂದ್ರೆ ಒಂದು ದಿನಕ್ಕೆ ಒಂದ್ಸಲಾದ್ರೂ ಬಂದು ವಿಚಾರಿಸ್ತಾ ಇದ್ರು, ಏನಾಯ್ತು ಪರಿಸ್ಥಿತಿ, ಊಟ ಮಾಡಿದ್ರ, ನಿಮ್ ಜೊತೆಲಿ ಸದಾ ಸಹಕಾರ ಕೊಡ್ತೀವಿ, ಸಿದ್ಧಲಿಂಗೇಶ್ವರನ ಹೆಸರು ಎಲ್ಲಿರುತ್ತೋ ಅಲ್ಲಿ ನಾನಿರ್ತೀನಿ ಅಂತ ಹೇಳಿ ನಮ್ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ಒಂದು ಚಪ್ಪಾಳೆ ಮುಖಾಂತರ ನಾವು ಪ್ರತಿಯೊಬ್ಬರನ್ನು ಸ್ವಾಗತಿಸೋಣ. ಮತ್ತೆ ಎಲ್ಲಕ್ಕಿಂತಲೂ ಪ್ರಮುಖವಾದವರು ನೀವು. ಯಾಕೆ ಅಂದ್ರೆ ನಾವು ಒಂದು ತಿಂಗಳು ಪ್ರವಾಸ ಮಾಡಿದ್ವಿ. ನಮ್ಮ ಈ ತಂಡವನ್ನ ನಿಮ್ಮ ಮನೆ ಮಕ್ಕಳ ತರ ನೋಡ್ಕೊಂಡಿದ್ದೀರಾ. ಯಾಕೆ ಅಂದ್ರೆ ನನಗೆ ಒಂದ್ ರೀತಿ ಅಳು ಬರ್ತಾ ಇದೆ, ಸಂತೋಷದ ಬಾಷ್ಪ. ಯಾಕೆಂದ್ರೆ ಪ್ರತಿಯೊಬ್ರು ರಾತ್ರಿ ಸಿದ್ಧಾಂತಗಳನ್ನ ಈ ನಾಡಿನ ಜನಕ್ಕೆ ತಿಳಿಸ್ಬೇಕು. ಎಲ್ಲಾ ಜಯಂತಿಗಳನ್ನ ಮಾಡಿದೀವಿ, ಸಿದ್ಧಲಿಂಗೇಶ್ವರನ ಜಯಂತಿನ ಮಾಡೋಣ, ಅದನ್ನ ಮಾಡಬೇಕು ಅಂತ ಹೇಳಿ ಹೊರಟಾಗ ಪ್ರತಿ ಊರಲ್ಲೂ ಹಬ್ಬದ ವಾತಾವರಣ. ರಾತ್ರಿ 3 ಗಂಟೆ ಆದ್ರೂ ಮಲಗಕ್ಕೆ ಬಿಡ್ತಿರ್ಲಿಲ್ಲ. ನಮ್ಮ ಮನೆತಕ್ಕೆ ದೇವರು ಬರಬೇಕು, ನಾವು ಪೂಜೆ ಮಾಡಿಸ್ಬೇಕು, ನಾವು ಪ್ರತಿಯೊಬ್ರು ಕೂಡ ಸಿದ್ಧಲಿಂಗೇಶ್ವರನ ಭಕ್ತರು. ಹಾಗಾಗಿ ನಾವೆಲ್ಲ ಕೂಡ ಒಂದೇ, ನಾವೆಲ್ಲ ಅಂತ ಹೇಳಿ ಪ್ರತಿಯೊಬ್ರು ಜಾತಿ ಧರ್ಮ ಎಲ್ಲವನ್ನು ಬದಿಗೊತ್ತು ನೀವೆಲ್ಲ ಸಹಕಾರ ಮಾಡಿದ್ದೀರಾ. ರಾಮನಗರ ಜಿಲ್ಲೆ, ನೆಲಮಂಗಲ, ಹಾಗೆ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಪ್ರತಿಯೊಂದು ಊರುಗಳನ್ನ ಹೇಳ್ತಾ ಹೋದ್ರೆ ದೊಡ್ಡ ಪಟ್ಟಿನೇ ಇದೆ. ಒಂದು ತಿಂಗಳು ನನ್ನ ಮನೆ ಎಲ್ಲಾ ಕೆಲಸಗಳನ್ನ ಬಿಟ್ಟು ನಿಮ್ಮ ಜೊತೆ ನಾನಿದ್ದೆ. ಅವತ್ತು ಕೂಡ ನಿಮ್ಮ ಮನೆಯ ಮಗನ ತರ ಕಾಪಾಡಿದ್ದೀರಾ. ಇವತ್ತು ಎಲ್ಲ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಇನ್ನೂ ಬರೋರಿದ್ದಾರೆ. ಹಾಗಾಗಿ ನಿಮಗೆ ನಾನು ಪ್ರತಿಯೊಬ್ಬರಿಗೂ ಕೂಡ ನಾನು ಆತ್ಮೀಯವಾಗಿ ನಾನು ನಿಮಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಒಂದು ಉತ್ತಮವಾದ ಚಪ್ಪಾಳೆಯೊಂದಿಗೆ ನಾವು ನಿಮ್ಮನ್ನೇ ಸ್ವಾಗತಿಸ್ತಾ ಇದ್ದೀವಿ. ನೀವು ಕೂಡ ಅದನ್ನ ಸ್ವಾಗತಿಸೋಣ. ನೆಲಮಂಗಲದ ಪ್ರಾಧಿಕಾರದ ಅಧ್ಯಕ್ಷರು ಮಲ್ಲಯ್ಯ ಇವತ್ತು 4 ದಿನದಿಂದ ಅವರು ನನಗೆ ಅವ್ರೇನು ಅಂತ ಅನ್ಸಿಲ್ಲ. ಇತ್ತಗೆ ಕೆಲಸಗಾರರು ಅಲ್ಲ, ಅಧ್ಯಕ್ಷರು ಅಲ್ಲ, ಸಿದ್ಧಲಿಂಗಪ್ಪ ಏನು ಅಂತ ಕರೀಲಿ, ನಾನು ಎನಿ ಟೈಮು ರಾತ್ರಿ 12 ಗಂಟೆಗೆ ಬಂದ್ರೆ ಇಲ್ಲೆಲ್ಲೋ ಶಾಮಿ ಅಂದಲ್ಲಿ ಮಲಗಿರ್ತಿದ್ರು. ಬೆಳಿಗ್ಗೆ ಹೊರವತ್ತು ಇಲ್ಲೇ ಎಲ್ಲೋ ಮಲಗ್ತಿದ್ರು. ನನಗೂ ಕೇಳಿದೆ, ಮಲ್ಲಣ್ಣ ನೀವು ಊರ್ಗ್ ಹೋಗಲ್ವಾ ಅಂತ ಅವ್ರಂತ ಅಲ್ಲಿ ಅಧ್ಯಕ್ಷ ಇರ್ಬೋದು, ನಾನು ಸಿದ್ಧಲಿಂಗಪ್ಪನ ಮುಂದೆ ನಾನು ಸೇವಕ ಅಂತ ಹೇಳಿ ಕೆಲಸ ಮಾಡಿದ್ದಾರೆ. ಅವ್ರಿಗೂ ಕೂಡ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ, ಕ್ಷೇತ್ರದ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸ್ವಾಮಿ. ನಿಮ್ಮಂತ ಮಹಾಪುರುಷರ ಸೇವೆ ಆ ಸಿದ್ಧಲಿಂಗೇಶ್ವರನಿಗೆ ಇನ್ನಷ್ಟು ಬೇಕು. ಸಿದ್ಧಲಿಂಗೇಶ್ವರನ ಭಕ್ತರ ಆಶಯದಂತೆ ತಾವು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ರು ಕೂಡ ಈ ಕಾರ್ಯಕ್ರಮ ಮಾಡ್ಬೇಕು ಅಂದಾಗ ನಾವಿದ್ದೀವಿ ನಿಮ್ ಜೊತೆಲಿ ಮಾಡಿ ಅಂತ ಹೇಳಿ ಕೆಲವರಿಗೆ ಬರೀ ವಾಟ್ಸಾಪ್ ಅಲ್ಲಿ ಹಾಕಿದ್ರೆ ಅವರು ಎಲ್ಲ ರೆಡಿ ಮಾಡ್ಕೊಂಡ್ಬಂದು ನಮ್ಗೆ ಪ್ರತಿಯೊಂದು ಸಹಕಾರ ಕೊಟ್ರು. ಹೇಗೆ ಅಂತ ಅಂದ್ರೆ ಎಷ್ಟೋ ಕೆಲಸಗಳು ನನಗೆ ತುಂಬಾ ಖುಷಿ ಆಗುತ್ತೆ. ಇದೇನ್ ಕಷ್ಟ ಆಗೋದಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಆಗ್ಬಿಟ್ಟಿರುತ್ತೆ. ಅಲ್ಲಿ ಕೂತಿದಾರಲ್ಲ ಸಿದ್ಧಲಿಂಗಪ್ಪನವರು, ಅವರೆಲ್ಲನೂ ಮಾಡಿಸ್ತಿದ್ದಾರೆ. ನಾನು ಕೇವಲ ಒಂದು ಕ್ಷಣಿಕ ನೆಪ ಮಾತ್ರ, ಗೊಂಬೆ. ಸೂತ್ರಧಾರಿ ಅವರು, ಇದ್ರಲ್ಲಿ ನಮ್ಮದೇನು ಇಲ್ಲ. ನೀವಿಲ್ಲಿ ಬಂದಿದ್ದೀರಾ, ಇಲ್ಲಿ ಕೂತಿದ್ದೀರಾ, ಸ್ವಾಮೀಜಿಗಳು ನಿಮ್ಮಿದ್ದಾರೆ, ಇದಕ್ಕೆಲ್ಲರೂ ಪ್ರೇರಣಾ ಶಕ್ತಿ ಅವರು. ಆ ಸಿದ್ಧಲಿಂಗೇಶ್ವರನ ಆಣತಿ ಇಲ್ದಲೆ ಈ ಜಗದಲ್ಲಿ ಏನು ನಡೆಯಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿದ್ದೀರಾ. ಹಾಗಾಗಿ ಎಲ್ಲರಿಗೂ ಕೂಡ ಪೊಲೀಸ್ ಇಲಾಖೆ ಇರ್ಬೋದು, ಪತ್ರಿಕೆಯವರು ಇರ್ಬೋದು, ಬೆಸ್ಕಾಂನವರು, ಕೆಲವರು ಪತ್ರಿಕೆಯವರು ನಿಜವಾಗ್ಲೂ ನನ್ಗೆ ಅಪ್ರಿಶಿಯೇಟ್ ಮಾಡಬೇಕು. ಯಾಕೆ ಅಂತ ಅಂದ್ರೆ ಅವ್ರು ನಾನು ಯಾವತ್ತೂ ಲೈಫಲ್ಲಿ ಮರೆಯಾಗಿಲ್ಲ. ಒಂದೊಂದು ಕಾರ್ಯಕ್ರಮಗಳಿಗೆ ರೂಪ ತುಂಬಿದವರು ಅವರು, ಒಂದೊಂದು ಕಾರ್ಯಕ್ರಮಗಳಿಗೆ ಶಕ್ತಿ ತುಂಬಿದವರು ಅವರು.
ರಾಮನಗರ, ಬೆಂಗಳೂರು, ಕೆಲವು ಜಿಲ್ಲೆನಲ್ಲಿ ನಾನು ಪತ್ರಿಕೆ ನೋಡಕ್ ಆಗ್ತಿರ್ಲಿಲ್ಲ. ಆ ಪತ್ರಿಕೆನಲ್ಲಿ ಬರೆದು ವಾಟ್ಸ್ಆಪ್ ನಲ್ಲಿ ತೆಗೆದಾಗ್ತಾ ಇದ್ರು, ವಸಂತಣ್ಣ ಹಿಂಗ್ ಹಾಕಿದೀವಿ, ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ ನೋಡಿ ಅಂತ ಹೇಳಿ. ಅದ್ಭುತ. ನನ್ನ ಜೀವನದಲ್ಲಿ ಏನೋ ಸಿದ್ಧಲಿಂಗಪ್ಪ ಸೇವೆ ಮಾಡ್ತಾ ಇದ್ದೀನಿ. ಮುಂದಿನ ವರ್ಷನೂ ಕೂಡ ಇದೇ ತರ ಮಾಡ್ತೀನಿ. ನೀವೆಲ್ಲ ಕೂಡ ಮಾಡೋಣ ಅಂತ ಹೇಳಿ ಒಂದು ಸಂಕಲ್ಪ ಮಾಡಿ, ನಾನು ಇದು ಭಾಷಣ ಅಲ್ಲ, ಕೇವಲ ಒಂದು ಸ್ವಾಗತ ಭಾಷಣ ಮಾಡ್ತಾ ಇರೋದು. ಅದೇ ರೀತಿ ಇಲ್ಲಿ ಉಳ್ಳವರಿಗೆ ಪುಣ್ಯಕ್ಷೇತ್ರಕ್ಕೆ ಬರಕ್ಕಾಗಲ್ಲ, ಪುಣ್ಯವಂತರಷ್ಟೇ ಪುಣ್ಯಕ್ಷೇತ್ರಕ್ಕೆ ಬರಕ್ ಸಾಧ್ಯ. ಹಾಗಾಗಿ ನೀವೆಲ್ಲ ಪುಣ್ಯವಂತರು ಇಲ್ಲಿ ಬಂದಿದ್ದೀರಾ. ನಿಮ್ಗೂ ಕೂಡ ಹಾಗೂ ಎಲ್ಲರಿಗೂ ಕೂಡ ಬೆಸ್ಕಾಂ ಇರ್ಬೋದು, ಮತ್ತೆ ಪ್ರತಿಯೊಬ್ಬರು ಕೂಡ ಎಲ್ಲ ಕಾರ್ಯಕ್ರಮದಲ್ಲಿ ಇದ್ದೀರಾ. ಎಲ್ಲರಿಗೂ ನಾನು ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಓಂ ಸಿದ್ಧಲಿಂಗಾಯ ನಮಃ.